ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಲೇಬರ್ ಕಾಸ್ಟ್ ಕಂಟ್ರೋಲ್ ಅಲ್ಲಿ ಇನ್ಸೆಂಟಿವ್ ಪ್ಲಾನ್ಸ್ ಅಥವಾ ಬೋನಸ್ ಪ್ಲಾನ್ಸ್ ಅಂತ ಬರುತ್ತೆ. ಅದನ್ನ ನಾವು ನೋಡೋಣ ಈಗ ಒಂದು ಸ್ವಲ್ಪ. ಸೊ ಅದರಲ್ಲಿ ದೇರ್ ಆರ್ ಟೂ ವೆರೈಟೀಸ್. ಒನ್ ಇಟ್ ಈಸ್ ಹ್ಯಾಲ್ಸೆ ಸಿಸ್ಟಮ್ ಅಂಡ್ ರೋವನ್ ಸಿಸ್ಟಮ್ ಅಂತ. ಈಗ ಹ್ಯಾಲ್ಸೆ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ಸ್ ಹೆಂಗಿರುತ್ತೆ, ಕ್ವಶನ್ ಪೇಪರ್ಸ್ ಇಂದ ತಗೊಂಡು ಒಂದಷ್ಟು ಸಾಲ್ವ್ ಮಾಡೋಣ. ಎಸ್, ಬನ್ನಿ ಇಲ್ಲಿ ಲೇಬರ್ ಕಾಸ್ಟ್ ಕಂಟ್ರೋಲ್ ಪ್ರೀಮಿಯಂ ಆರ್ ಬೋನಸ್ ಆರ್ ಇನ್ಸೆಂಟಿವ್ ಸ್ಕೀಮ್ಸ್ ಅಂತ ಇರುತ್ತೆ. ಅದರಲ್ಲಿ ಮೊದಲನೇದು ನಾನು ಹೇಳಿದೆ ಯಾವಾಗ್ಲೇನೆ, ಹ್ಯಾಲ್ಸೆ ಬೋನಸ್ ಸಿಸ್ಟಮ್ ಆರ್ ಹ್ಯಾಲ್ಸೆ ಬೋನಸ್ ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ವಿ ಶುಡ್ ನೋ ವಾಟ್ ಈಸ್ ದ ಫಾರ್ಮುಲಾ ಗಿವನ್ ಬೈ ಹ್ಯಾಲ್ಸೆ. ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ವೇಜಸ್ ಪ್ಲಸ್ ಬೋನಸ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ವೇಜಸ್? ವೇಜಸ್ ಅಂದ್ರೆ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಒಬ್ಬ ಎಂಪ್ಲಾಯಿ ಎಷ್ಟು ಅವರ್ಸ್ ಕೆಲಸ ಮಾಡಿದ್ದಾರೆ ಅದು ಟೈಮ್ ಟೇಕನ್. 1 ಅವರ್ ಎಷ್ಟು ಅವರ್ಲಿ ರೇಟ್ ಅಥವಾ ನಾರ್ಮಲ್ ಅವರ್ಲಿ ರೇಟ್ ಅಥವಾ ರೇಟ್ ಪರ್ ಅವರ್ ಅಂತ ಕೊಡ್ತಾರೆ. ದೆನ್ ವಾಟ್ ಈಸ್ ಬೋನಸ್? ಬೋನಸ್ ಈಸ್ ಈಕ್ವಲ್ ಟು 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ನಾವು ಕೊಟ್ಟಿರ್ತಕ್ಕಂಥ ಟೈಮು, ಅವನು ತಗೊಂಡಿರ್ತಕ್ಕಂಥ ಟೈಮು, ಎಂಪ್ಲಾಯಿ ಡಿಫರೆನ್ಸ್ ಏನಾದ್ರು ಟೈಮ್ ಸೇವ್ ಮಾಡಿದ್ರೆ ಅದಕ್ಕೆ ಟೈಮ್ ರೇಟ್ ಅಲ್ಲಿ 50% ಬೋನಸ್ ಕೊಡಿ ಅಂತ ಹೇಳ್ತಾರೆ. ಸೊ ದ ಟೋಟಲ್ ಅರ್ನಿಂಗ್ಸ್ ನ ಈ ತರ ಕ್ಯಾಲ್ಕುಲೇಟ್ ಮಾಡಬಹುದು. ವಾಟ್ ಈಸ್ ಟೋಟಲ್ ಅರ್ನಿಂಗ್ಸ್? ಮೊದಲನೇದು ವೇಜಸ್ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ನಾವು. ಲೆಟ್ ಅಸ್ ಸಿ ಹೌದಾ. ಫಸ್ಟ್ ಪ್ರಾಬ್ಲಮ್ ಇಲ್ಲಿ ಮೊದಲನೇದು ಒಂದು ಸಣ್ಣ ಪ್ರಾಬ್ಲಮ್, ಒಂದು ಕ್ವಶನ್ ಪೇಪರ್ ನೋಡೋಣ. ಟೈಮ್ ಅಲೋಡ್ ಫಾರ್ ಎ ಜಾಬ್ ಈಸ್ 48 hours. ಎ ವರ್ಕರ್ ಟೇಕ್ಸ್ 40 hours ಟು ಕಂಪ್ಲೀಟ್ ದ ಜಾಬ್. Time rate per hour is 15 rupees. Compute the total earnings of the worker as per ALSE plan. Okay, ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದನ್ನ ಬರ್ಕೋಣ. ಫಸ್ಟ್ ಸೊಲ್ಯೂಷನ್ ಮಾಡೋದು ಮೊದಲು. ಎಸ್, ಫಸ್ಟ್ ಒನ್ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಟೈಮ್ ಅಲೋಡ್ ಎರಡೂ ಕೂಡ ಒಂದೇ. ಎಷ್ಟು? 48 hours ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಟೈಮ್ ಟೇಕನ್. ಒಬ್ಬ ವರ್ಕರ್ ಹೌ ಮೆನಿ ಅವರ್ಸ್ he took to complete the job? It is 40 hours. That is called time taken. ನೆಕ್ಸ್ಟ್ ಒನ್ ವಾಟ್ ಈಸ್ ಟೈಮ್ ಸೇವ್ಡ್? ಈ ಟೈಮ್ ಸೇವ್ಡ್ ಸಾಮಾನ್ಯವಾಗಿ ಕೊಡೋದಿಲ್ಲ ಅವರು, ನಾವೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಆಲ್ವೇಸ್ ಟೈಮ್ ಅಲೋಡ್ ಮೈನಸ್ ಟೈಮ್ ಟೇಕನ್. ಅಂದ್ರೆ 48 hours ಇಲ್ಲೇ ಇದೆ ಟೈಮ್ ಅಲೋಡು ಸ್ಟ್ಯಾಂಡರ್ಡ್ ಟೈಮು, ದೆನ್ ಟೈಮ್ ಟೇಕನ್ 40. 48 minus 40 it becomes 8 hours. ದೆನ್ ರೇಟ್ ಪರ್ ಅವರ್ ಎಷ್ಟು ಅಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನೋಡಿ. ರೇಟ್ ಪರ್ ಅವರ್ ಅಥವಾ ಟೈಮ್ ರೇಟ್ ಇಟ್ ಈಸ್ 15 rupees. ಈಗ ನಾವು ವಿ ಕ್ಯಾನ್ ಅಪ್ಲೈ ದ ಫಾರ್ಮುಲಾ ಈಸಿಲಿ. ಕಂಪ್ಯೂಟೇಷನ್ ಆಫ್ total income of worker under HALSE scheme. Write down the formula. Total earnings is equal to ಈಗ ತಾನೇ ನೋಡಿದ್ವಿ ನಾವು, ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಟೈಮ್ ಟೇಕನ್ ನೋಡಿ ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಇದೆ 40 hours ಇಂಟು ರೇಟ್ ಪರ್ ಅವರ್ ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಇದೆ ಇಟ್ ಈಸ್ 15 rupees per hour ಪ್ಲಸ್ 50% ಆಫ್ ಹಾಗೆ ತಗೊಳ್ಳಿ 50% ಆಫ್ ಟೈಮ್ ಸೇವ್ಡ್. ಅವ್ನು ಟೈಮ್ ಸೇವ್ ಮಾಡೋದು ಗ್ರೀನ್ ಕಲರ್ ನೋಡಿ, ಈಗ ತಾನೇ ಕ್ಯಾಲ್ಕುಲೇಟ್ ಮಾಡೋದು 8 hours ಇಂಟು ರೇಟ್ ಪರ್ ಅವರ್ ಅಗೈನ್ ಪಿಂಕ್ ಕಲರ್ ಅಲ್ಲಿ ಇದೆ 15 rupees per hour. ಸಬ್ಸ್ಟಿಟ್ಯೂಟ್ ಮಾಡಿ ಈಗ ಸಿಂಪ್ಲಿಫೈ ಮಾಡೋಣ. 40 into 15 it becomes 600 rupees plus 50% of this 8 into 15 it becomes 120. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 600 ಹಾಗೆ ಇರಲಿ. 50% of 120 means half of it ಅಂತ, 120 ಅರ್ಧ ಅಂತ, ಇಟ್ ಈಸ್ 60. ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು 660 rupees. ಇಷ್ಟು ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಡೈರೆಕ್ಟ್ ಪ್ರಾಬ್ಲಮ್. ಓಕೆ, ಸೊ ಒನ್ ಮೋರ್ ಪ್ರಾಬ್ಲಮ್ ನೋಡೋಣ ನಾವು. ಓಕೆ, ಎರಡನೇ ಪ್ರಾಬ್ಲಮ್ ಹೀಗಿರುತ್ತೆ. ಇದು ಇಟ್ ಈಸ್ ಟೇಕನ್ ಫ್ರಮ್ ಒನ್ ಕ್ವಶನ್ ಪೇಪರ್ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಎ ವರ್ಕರ್ ಅಂಡರ್ HALSE ಮೆಥಡ್ ಆಫ್ ರೆಮ್ಯುನರೇಷನ್ ಹ್ಯಾಸ್ ಎ ಡೇ ರೇಟ್ ಆಫ್ 120 rupees per week of 48 hours plus a cost of living bonus of 2 rupees per hour worked. He is given 8 hours task to perform which he performs in 6 hours. ನೋಡ್ರಿ, ನಾವು 8 ಗಂಟೆಯಲ್ಲಿ ಕೆಲಸ ಮಾಡಿ ಅಂದ್ರೆ ಅವನು 6 ಅವರಲ್ಲಿ ಕೆಲಸ ಮಾಡ್ಬಿಡ್ತಾನೆ ವರ್ಕರು. ಓಕೆ, he is allowed 30% of the time saves as premium bonus. ಅವನು ಎಷ್ಟು ಟೈಮ್ ಸೇವ್ ಮಾಡ್ತಾನೆ ಅಂದ್ರೆ 30% ಬೋನಸ್ ಕೊಡಿ ಅಂತ ಹೇಳಿದ್ರು. ಹಾಗೇನೆ ಮೇಲೆ ಕಾಸ್ಟ್ ಆಫ್ ಲಿವಿಂಗ್ ಬೋನಸ್ 2 ರೂಪಾಯಿ, ಅವನು ಕೆಲಸ ಮಾಡೋ ಅವರ್ಸ್ ಒಂದೊಂದು ಅವರ್ಗೆ 2 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ವಾಟ್ ವುಡ್ ಬಿ ಹಿಸ್ ಅರ್ನಿಂಗ್ಸ್ ಅಂಡರ್ HALSE ಪ್ಲಾನ್? HALSE ಪ್ಲಾನ್ ಅಲ್ಲಿ ಅವ್ರಿಗೆ ಅರ್ನಿಂಗ್ಸ್ ಎಷ್ಟಿರುತ್ತೆ ಕೇಳ್ತಾ ಇದ್ದಾರೆ. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಫಸ್ಟ್ ಒನ್ ಇಲ್ಲಿ ನೋಡಿ, ನಾನು ಫಸ್ಟ್ ನಿಮ್ಗೆ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ನಮ್ಮ ಫಾರ್ಮುಲಾ ನಾರ್ಮಲ್ ಆಗಿ
30% ಆಫ್ ಟೈಮ್ ಸೇವ್ಡ್ ಓನ್ಲಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಕೊಟ್ಟಾಗ ಮಾತ್ರ ಹಾಗೆ ತಗೋಬೇಕು. ಸೊ ಅವ್ರು ಕೊಡ್ಲಿಲ್ಲ ಅಂತಂದ್ರೆ, ಇಫ್ ಇಟ್ ಈಸ್ ನಾಟ್ ಸ್ಪೆಸಿಫಿಕಲಿ ಗಿವನ್, ನಾವು ಈಗ ತಾನೇ ಫಾರ್ಮುಲಾ ನೋಡಿದ್ವಿ, ಇಟ್ ಈಸ್ 50%. ಓಕೆ, ಫಸ್ಟ್ ಒನ್ ಟೈಮ್ ಅಲೋಡ್. ಇಲ್ಲಿ ನೋಡಿದ್ವಿ ನಾವು 8 ಅವರ್ಸ್ ಅಲ್ಲಿ ಈಸ್ ಗಿವನ್ 8 ಅವರ್ಸ್ ಆಫ್ ಟಾಸ್ಕ್ ಟು ಪರ್ಫಾರ್ಮ್. ಒಂದು ಕೆಲಸ ಮಾಡೋದಕ್ಕೆ 8 ಅವರ್ಸ್ ಕೊಟ್ಟಿದ್ವಿ. ಟೈಮ್ ಟೇಕ್ ಅಲೋಡ್ 8 ಅವರ್ಸ್. ದೆನ್ ಟೈಮ್ ಟೇಕನ್ ಎಷ್ಟು ಅಂದ್ರೆ ನೋಡಿ, ಈ ಪರ್ಫಾರ್ಮ್ಸ್ ಇನ್ 6 ಅವರ್ಸ್, 6 ಅವರಲ್ಲಿ ಕೆಲಸ ಮಾಡ್ತಾನೆ. ದೆನ್ ಹಾಗಾದ್ರೆ ಟೈಮ್ ಸೇವ್ಡ್ ಎಷ್ಟು? 8 - 6 is equal to 2. 8 - 6 is equal to 2 ಅವರ್ಸ್ ಟೈಮ್ ಸೇವ್ಡ್ ಬಂತು. ಈಗ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ರೇಟ್ ಪರ್ ಅವರ್ ಗೊತ್ತಿಲ್ಲ ನೋಡಿ, ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿದೆ ಈ ಪ್ರಾಬ್ಲಮ್ ಅಲ್ಲಿ. ಆವಾಗಲೇ ಪ್ರಾಬ್ಲಮ್ ಇದ್ದಂಗಿಲ್ಲ. ಏನಿದೆ ಇಲ್ಲಿ? ಎ ವರ್ಕರ್ ಅಂಡರ್ ಹ್ಯಾಲ್ಸೆ ಮೆಥಡ್ ನೋಡಿ, ಇಲ್ಲಿ ಕೊಡ್ತಾನೆ ವರ್ಕರ್ ಅಂಡರ್ ಹ್ಯಾಲ್ಸೆ ಮೆಥಡ್ ಆಫ್ ರೆಮ್ಯುನರೇಷನ್ ಆಸ್ ಎ ಡೇ ರೇಟ್ ಆಫ್ 120 rupees ಪರ್ ವೀಕ್ ಆಫ್ 48 ಅವರ್ಸ್. ಒಂದು ವಾರದಲ್ಲಿ 48 ಗಂಟೆಗಳ ಕಾಲ ಕೆಲಸ ಮಾಡಿಸಿ 120 ರೂಪಾಯಿ ಕೊಡ್ತಾ ಇದ್ರು. ಸೊ ನಾವು 120 rupees ಡಿವೈಡೆಡ್ ಬೈ 48 ಅವರ್ಸ್ ಅಂದ್ರೆ 1 ಅವರ್ಗೆ ಎಷ್ಟು ಬರ್ತಿತ್ತು ಅಂತ ಬರುತ್ತೆ. ಇಟ್ ಈಸ್ 2.5 rupees ಪರ್ ಅವರ್. ಸೊ ಟೈಮ್ ರೇಟ್ ಬಂದ್ಬಿಡುತ್ತೆ. ನಾವು ಅಪ್ಲೈ ದ ಫಾರ್ಮುಲಾ. ಟೋಟಲ್ ಅರ್ನಿಂಗ್ಸ್ ನ ಹೆಡ್ಡಿಂಗ್ ಬರೀರಿ, ಅಪ್ಲೈ ದ ಫಾರ್ಮುಲಾ. ಏನ್ ಫಾರ್ಮುಲಾ? ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಇತ್ತು ನಮ್ಮ ಫಾರ್ಮುಲಾ ಅಲ್ಲಿ. ಈ ಪ್ರಾಬ್ಲಮ್ ಅಲ್ಲಿ ಮಾತ್ರ 30% ತಗೋಬೇಕು, ಬಿಕಾಸ್ ಇಟ್ ಈಸ್ ಸ್ಪೆಸಿಫಿಕಲಿ ಗಿವನ್ ಇನ್ ದ ಪ್ರಾಬ್ಲಮ್ ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಹೌದಾ? ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್ಗೆ 30% ಮಾತ್ರ ತಗೊಳ್ಳಿ ಅಂತ ಹೇಳ್ತಾರೆ. ಇದು ಸ್ಪೆಷಲ್ ಆಗಿ ಹೇಳಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿ. ಹಂಗೇನ ಸ್ಪೆಸಿಫಿಕ್ ಆಗಿ ಕೊಟ್ರೆ ಹಂಗೆ ಮಾಡ್ಬೇಕಾಗುತ್ತೆ. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಟೈಮ್ ಟೇಕನ್ ಎಷ್ಟಿತ್ತು ಇಲ್ಲಿ ನೋಡ್ರಿ, ಇಲ್ಲಿ ಟೈಮ್ ಟೇಕನ್ 6 ಅವರ್ಸ್ ಹಾಕಿ. ರೇಟ್ ಪರ್ ಅವರ್ ಎಷ್ಟು ಬಂತು ಈಗ ತಾನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, 2.5 rupees ಪರ್ ಅವರ್ ಪ್ಲಸ್ 30% ಆಫ್ ಹಾಗೆ ಬರೀರಿ ಇಂಟು ಟೈಮ್ ಸೇವ್ಡ್ ನೋಡಿ, ಇಲ್ಲಿ 2 ಅವರ್ಸ್ ಇದೆ ಇಂಟು ರೇಟ್ ಪರ್ ಅವರ್ 2.5 rupees ಪರ್ ಅವರ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಯ್ತು, ಮಲ್ಟಿಪ್ಲೈ ಮಾಡೋಣ. 6 into 2.5 ಇಟ್ ಈಸ್ 15 ಪ್ಲಸ್ 30% ಆಫ್ 2 into 2.5 ಇಟ್ ಈಸ್ 5 rupees. ನಾವು 15 ಪ್ಲಸ್ 30% ಆಫ್ 5 ಮೀನ್ಸ್ 1.5. ದ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು 16.5. ಇದು ಯಾವುದು? ಈ ಕಾಸ್ಟ್ ಆಫ್ ಲಿವಿಂಗ್ ಬೋನಸ್ ಬಿಟ್ಟು ಈಗ ಇದನ್ನು ಸೇರಿಸ್ಬೇಕು. ನಾವು ಸೇರಿಸ್ಬೇಕಾದ್ರೆ ನಾವು ಅರ್ನಿಂಗ್ಸ್ ಇಸ್ ಈಕ್ವಲ್ ಟು 16.5 rupees ಆಡ್ ಕಾಸ್ಟ್ ಆಫ್ ಲಿವಿಂಗ್ ಬೋನಸ್. ಕಾಸ್ಟ್ ಆಫ್ ಲಿವಿಂಗ್ ಬೋನಸ್ ಎಷ್ಟು ಕೊಡ್ತಾರೆ ಪ್ರಾಬ್ಲಮ್ ಅಲ್ಲಿ? 2 rupees ಪರ್ ಅವರ್ ವರ್ಕ್ಡ್. ಅವ್ನು ಎಷ್ಟು ಅವರ್ಸ್ ಕೆಲಸ ಮಾಡಿದಾನೆ? 6 ಅವರ್ಸ್ ಅಂತಾರೆ. 1 ಅವರ್ಗೆ 2 ರೂಪಾಯಿ ಅಂತ ಹೇಳ್ತಾರೆ. 6 ಅವರ್ಸ್ ಇಂಟು 2 rupees ಮಲ್ಟಿಪ್ಲೈ ಮಾಡಿದ್ರೆ 12 rupees ಬಂತು. ಎರಡನ್ನ ಆಡ್ ಮಾಡಿ ಇಟ್ ಈಸ್ 28.5 rupees ಅವನಿಗೆ ಸಿಗ್ತಾ ಇರತಕ್ಕಂತ ಟೋಟಲ್ ಅರ್ನಿಂಗ್ಸ್ ಆಸ್ ಪರ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಪ್ರಕಾರ. ಓಕೆ, ಸೊ ಇದೇ ತರ ಪ್ರಾಬ್ಲಮ್ಸ್ ಇನ್ನೂ ಒಂದಷ್ಟಿವೆ, ನಾವು ಅದನ್ನ ಟ್ರೈ ಮಾಡಿ. ಸೊ ಐ ಆಮ್ ಶೋಯಿಂಗ್ ಯು ದಟ್ ಮೊದಲನೇದು, ಫ್ರಮ್ ದ ಫಾಲೋಯಿಂಗ್ ಡಾಟಾ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟೋಟಲ್ ಅರ್ನಿಂಗ್ಸ್ ಆಫ್ ವರ್ಕರ್ ಅಂಡರ್ ಹ್ಯಾಲ್ಸೆ ಪ್ರೀಮಿಯಂ ಪ್ಲಾನ್. ಏನು? ಅವರ್ಲಿ ರೇಟ್ 1 ಅವರ್ 3 ರೂಪಾಯಿ ಕೊಡ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಟೈಮ್ 16 ಅವರ್ಸ್. ಸ್ಟ್ಯಾಂಡರ್ಡ್ ಟೈಮ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಟೈಮ್ ಅಲೋಡ್. ಎರಡು ಒಂದೇ. ಟೈಮ್ ಟೇಕನ್ 12 ಅವರ್ಸ್ ಇದೆ. ಇಲ್ಲಿ ಟೈಮ್ ಸೇವ್ಡ್ ಒಂದು ಮಾಡ್ಕೋಬೇಕು. ಫಾರ್ಮುಲಾ ಅಪ್ಲೈ ಮಾಡಿ ಗಿವನ್ ಯು ದ ಆನ್ಸರ್. ಹಿಂಗೆ ಆನ್ಸರ್ ಕೊಟ್ಬಿಟ್ಟಿದ್ದೀನಿ. ಎರಡನೇ ಪ್ರಾಬ್ಲಮ್ ಇದೆ ಇಲ್ಲಿ, ಸಿಂಪಲ್ ಪ್ರಾಬ್ಲಮ್. ಡೈರೆಕ್ಟ್ ಪ್ರಾಬ್ಲಮ್ಸ್ ಒಂದು ಸ್ವಲ್ಪ ವರ್ಕ್ ಮಾಡಲಿ ಅಂತ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ದ ಟೋಟಲ್ ಅಮೌಂಟ್ ಆಫ್ ವೇಜಸ್ ಪೇಬಲ್ ಅಂಡರ್ ಹ್ಯಾಲ್ಸೆ ಪ್ರೀಮಿಯಂ ಪ್ಲಾನ್. ಮೊದಲನೇದು ಸ್ಟ್ಯಾಂಡರ್ಡ್ ಟೈಮ್ ಇದೆ. ಸ್ಟ್ಯಾಂಡರ್ಡ್ ಟೈಮ್ ಅನ್ನ ನಾವು ಟೈಮ್ ಅಲೋಡ್ ಅಂತ ಕೂಡ ಕರಿತೀವಿ. ವೇಜ್ ರೇಟ್ ಪರ್ ಅವರ್. ವೇಜ್ ರೇಟ್ ಪರ್ ಅವರ್ ಅಂದ್ರೆ ರೇಟ್ ಪರ್ ಅವರ್. ಟೈಮ್ ಟೇಕನ್ ಕೊಟ್ಟಿದ್ದಾರೆ. ಟೈಮ್ ಟೇಕನ್ ಈಸ್ ಈಕ್ವಲ್ ಟು 8 ಅವರ್ಸ್. ದೆನ್ ದ ಆನ್ಸರ್ ಈಸ್ 30 rupees ಬರುತ್ತೆ. ಇಲ್ಲಿ ನೀವೇನ್ ಮಾಡ್ಕೋಬೇಕು? ಟೈಮ್ ಸೇವ್ಡ್ ಮಾಡಬೇಕು. ಅಂದ್ರೆ 12 ಅವರ್ಸ್ ಅಲ್ಲಿ 8 ಗಂಟೆಗಳನ್ನ ಟೈಮ್ ಟೇಕನ್ ಕಳೆದ್ರೆ ಅವ್ನು ಉಳಿಸಿದ್ದೆಷ್ಟು? 4 ಅವರ್ಸ್ ಬರುತ್ತೆ. ಅಪ್ಲೈ ಮಾಡಿ ಫಾರ್ಮುಲಾ. ಮೂರನೇ ಪ್ರಾಬ್ಲಮ್ ಕೊಡ್ತಿದ್ದೀನಿ. ಐ ವಿಲ್ ನಾಟ್ ಗಿವ್ ಆನ್ಸರ್. ಇದಕ್ಕೆ ಆನ್ಸರ್ ಕೊಡಲ್ಲ, ನೀವೇ ಟ್ರೈ ಮಾಡಬೇಕು. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ದ ಟೋಟಲ್ ಅಮೌಂಟ್ ಆಫ್ ಅರ್ನಿಂಗ್ಸ್ ಅಂಡರ್ ಹ್ಯಾಲ್ಸೆ ಪ್ರೀಮಿಯಂ. ಮೊದಲನೇದು ಸ್ಟ್ಯಾಂಡರ್ಡ್ ಟೈಮ್ ಫಾರ್ ದ ಜಾಬ್ 20 ಅವರ್ಸ್. ಏನಿದು? ಟೈಮ್ ಅಲೋಡ್. ಟೈಮ್ ಅಲೋಡ್ ಅಥವಾ ಸ್ಟ್ಯಾಂಡರ್ಡ್ ಟೈಮ್. ವೇಜ್ ರೇಟ್ ಪರ್ ಅವರ್, ಅವರ್ಲಿ ರೇಟ್ ಅಥವಾ ರೇಟ್ ಪರ್ ಅವರ್. ಟೈಮ್ ಟೇಕನ್ ಎಷ್ಟು? 15 ಅವರ್ಸ್. 15 ಅವರ್ಸ್. ಈಗ 20 ಅವರ್ಸ್ ಅಲ್ಲಿ 15 ಅವರ್ಸ್ ನ ಕಳೆದ್ರೆ ನಿಮ್ಗೆ ಟೈಮ್ ಸೇವ್ಡ್ ಬರುತ್ತೆ. ಟೈಮ್ ಸೇವ್ಡ್ ಬಂದಿದೆ ಅಂದ್ರೆ ಫಾರ್ಮುಲಾನ ಅಪ್ಲೈ ಮಾಡಿ, ಯು ಕ್ಯಾನ್ ಗೆಟ್ ದ ಆನ್ಸರ್. ಓಕೆ, ಇದು ಹ್ಯಾಲ್ಸೆ ಸಿಸ್ಟಮ್ ಅಲ್ಲಿ ನಾವು ಸಿಂಪಲ್ ಪ್ರಾಬ್ಲಮ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ರೆ ಮಾಡುವಂತ ವಿಧಾನ. ಓಕೆ, ಥ್ಯಾಂಕ್ ಯು.